ನಮಸ್ತೆ, ವೆಲ್ಕಮ್ ನಿಮ್ಮ ಬಸವರಾಜು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವೇನಾದ್ರೂ ಯಶಸ್ವಿನಿ ಕಾರ್ಡ್ ಹೊಸದಾಗಿ ಮಾಡಿಸ್ಬೇಕು ಅಂತ ಇದ್ರೆ ಅಥವಾ 2024ನೇ ಇಸ್ವಿಯಲ್ಲಿ ನೀವೇನಾದ್ರೂ ಯಶಸ್ವಿನಿ ಕಾರ್ಡ್ ರಿನಿವಲ್ ಮಾಡಿಸ್ಬೇಕು ಅಂತ ಇದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಲಾಸ್ಟ್ ಡೇಟ್ ಯಾವಾಗ, ಯಾರು ಹೊಸದಾಗಿ ಯಶಸ್ವಿನಿ ಕಾರ್ಡ್ ನ ಅಪ್ಲೈ ಮಾಡಬಹುದು, ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. 2024ನೇ ಇಸ್ವಿಯಲ್ಲಿ ಹೊಸದಾಗಿ ಯಶಸ್ವಿನಿ ಕಾರ್ಡ್ ಆಗಿರ್ಬೋದು ಮತ್ತೆ ರಿನಿವಲ್ ಮಾಡಿಸ್ಬೇಕು ಅಂತ ಇದ್ರೆ ಇವಾಗಲೇ 28/2/2024 ಲಾಸ್ಟ್ ಡೇಟ್ ಆಗಿತ್ತು. ಬಟ್ ಇವಾಗ ಹಲವಾರು ಜನ ಮಾಡಿಸದೇ ಇರೋ ಕಾರಣದಿಂದ ನೆಕ್ಸ್ಟ್ ಮುಂದೂಡಿದರೆ ಅಥವಾ ಯಾವಾಗ ಲಾಸ್ಟ್ ಡೇಟ್ ಅಂತ ನಾನು ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಹೊಸದಾಗಿ ಯಶಸ್ವಿನಿ ಕಾರ್ಡ್ ಮಾಡಿಸ್ಬೇಕು ಅಂದ್ರೆ ಯಾರು ಮಾಡಿಸ್ಬೋದು ಯಶಸ್ವಿನಿ ಕಾರ್ಡ್ ನ ಅಂತ ನೋಡೋದಾದ್ರೆ, ನೀವ್ಯಾರಾದ್ರೂ ಸಹಕಾರ ಸಂಘಗಳಲ್ಲಿ ಸದಸ್ಯರಾಗಿದ್ರೆ ನೀವು ಯಶಸ್ವಿನಿ ಕಾರ್ಡ್ ನ ಮಾಡಿಸಬಹುದು. ಹೊಸದಾಗಿ ಯಶಸ್ವಿನಿ ಕಾರ್ಡ್ ಮಾಡಿಸ್ಬೇಕು ಅಂದ್ರೆ ಏನೇನು ದಾಖಲೆಗಳು ಬೇಕು ಅಂತ ನೋಡೋದಾದ್ರೆ, ಸಹಕಾರ ಸಂಘಗಳಲ್ಲಿ ಸದಸ್ಯರಾಗಿರ್ತಿರಲ್ವಾ, ಸೊ ಅಲ್ಲಿ ಕೊಟ್ಟಿರುವಂತಹ ಐಡಿ ಕಾರ್ಡ್ ಬೇಕು, ರೇಷನ್ ಕಾರ್ಡ್ ಬೇಕು, ನಿಮ್ಮ ಕುಟುಂಬದ ಎಲ್ಲರ ಆಧಾರ್ ಕಾರ್ಡ್ ಬೇಕು, ನಿಮ್ಮ ಕುಟುಂಬದ ಎಲ್ಲರ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ನೆಕ್ಸ್ಟ್ ನೀವೇನಾದ್ರು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿದ್ರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದ್ರೆ ಜಾತಿ ಪ್ರಮಾಣ ಪತ್ರ ಬೇಕು. ನೆಕ್ಸ್ಟ್ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರೋ ಫೋನ್ ನಂಬರ್ಗಳು ಬೇಕಾಗುತ್ತೆ. ಇವಾಗ ಎಲ್ಲಿ ಹೋಗಿ ಯಶಸ್ವಿನಿ ಕಾರ್ಡ್ ಗೆ ಅಪ್ಲಿಕೇಶನ್ ಹಾಕ್ಬೋದು ಅಥವಾ ಅರ್ಜಿ ಹಾಕ್ಬೋದು ಅಂತ ನೋಡೋದಾದ್ರೆ, ನಿಮ್ಮ ದಾಖಲೆಗಳನ್ನ ನಾನು ಹೇಳಿರುವಂತಹ ಎಲ್ಲಾ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ನೀವು ಯಾವ ಸಹಕಾರ ಸಂಘಗಳಲ್ಲಿ ಸದಸ್ಯರಾಗಿರ್ತೀರಾ ಆ ಸಂಘಕ್ಕೆ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಯಾವಾಗ ಲಾಸ್ಟ್ ಡೇಟ್ ಅಂತ ನೋಡೋದಾದ್ರೆ 31/3/2024 ಅಂದ್ರೆ ಈ ಮಾರ್ಚ್ ತಿಂಗಳ 31 ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಯಾರೆಲ್ಲ ಯಶಸ್ವಿನಿ ಕಾರ್ಡ್ ಮಾಡ್ಸಿಲ್ಲ ದಯವಿಟ್ಟು ಯಶಸ್ವಿನಿ ಕಾರ್ಡ್ ಮಾಡಿಸಿ. ಇದಾಗಿದ್ದು ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೆ ನಮ್ಮ ಚಾನಲ್ ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.